ಎಲ್ಲ ವೀಕ್ಷಕ ಬಂಧುಗಳಿಗೂ ಹಾಗೂ ನಮ್ಮ ಚಾನೆಲ್ನ ಪ್ರಿಯ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವಿಶೇಷ ಮತ್ತು ವಿಸ್ತಾರವಾದ ಮಾಹಿತಿ ಸರಣಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗುವ ವಿವಿಧ ರೀತಿಯ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಕುರಿತು ಅತ್ಯಂತ ಪ್ರಮುಖ ಹಾಗೂ ನೈಜ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಇಂದು ಜುಲೈ 31 ಶುಕ್ರವಾರ. ರಾಜ್ಯಾದ್ಯಂತ ಇರುವ ಲಕ್ಷಾಂತರ ಪಿಂಚಣಿದಾರರು, ಹಿರಿಯ ನಾಗರಿಕರು, ವಿಧವೆಯರು, ವಿಕಲಚೇತನರು, ರೈತರು ಹಾಗೂ ಸರ್ಕಾರದ ನಾನಾ ಧನಸಹಾಯ ಯೋಜನೆಗಳ ಫಲಾನುಭವಿಗಳು ಕಾಯುತ್ತಿದ್ದ ಪ್ರಮುಖ ಮಾಹಿತಿಯೊಂದು ಹೊರಬಿದ್ದಿದೆ. ನೀವು ಕೂಡ ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ, ಮೈತ್ರಿ, ಮನಸ್ವಿನಿ, ಸಂಧ್ಯಾ ಸುರಕ್ಷಾ ಅಥವಾ ರೈತ ಪಿಂಚಣಿ ಯೋಜನೆಗಳ ಮೂಲಕ ತಿಂಗಳು ಹಣ ಪಡೆಯುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ನೋಡಿ. ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ವಿಳಂಬಕ್ಕೆ ನಿಜವಾದ ಕಾರಣಗಳು. ಸಾಕಷ್ಟು ಫಲಾನುಭವಿಗಳು ನಮಗೆ ಕಮೆಂಟ್ ಮಾಡಿ ಕೇಳುತ್ತಿದ್ದ ಮುಖ್ಯ ಪ್ರಶ್ನೆಯೆಂದರೆ, ಕಳೆದ 2 ತಿಂಗಳಿಂದ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಏಕೆ ಬಂದಿಲ್ಲ? ಹಲವರು ನಮಗೆ ವಿಧವಾ ವೇತನ ಬಂದು 3 ತಿಂಗಳಾಯಿತು, ನಮ್ಮ ತಂದೆಯವರ ವೃದ್ಧಾಪ್ಯ ವೇತನ ಬಂದಿಲ್ಲ, ಅಂಗವಿಕಲರ ಪಿಂಚಣಿ ಜೂನ್ ತಿಂಗಳದ್ದು ಮಾತ್ರ ಬಂದಿದೆ, ಜುಲೈ ಬಂದಿಲ್ಲ ಎಂದು ತಮ್ಮ ಸಮಸ್ಯೆಯನ್ನು ಹಂಚಿಕೊಂಡಿದ್ದಾರೆ. ಸರ್ಕಾರದಿಂದ ಹಣ ವಿಳಂಬವಾಗಲು ನಿಜವಾದ ಕಾರಣಗಳು. ಖಜಾನೆ ಪ್ರಕ್ರಿಯೆ ಹಾಗೂ ಆಯವ್ಯಯ ಅನುದಾನ. ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆಯಾಗುವ ಹಂತದಲ್ಲಿ ಆಯವ್ಯಯ ಅನುದಾನ ಹಂಚಿಕೆ ಪ್ರಕ್ರಿಯೆಗಳು ನಡೆಯುತ್ತಿದ್ದವು. ಫಲಾನುಭವಿಗಳ ಪಟ್ಟಿ ಮರುಪರಿಶೀಲನೆ. ಅನರ್ಹರನ್ನು ತೆಗೆದುಹಾಕಿ ಅರ್ಹರಿಗೆ ಸರಿಯಾಗಿ ಹಣ ತಲುಪಿಸಲು ಸರ್ಕಾರದ ಮಟ್ಟದಲ್ಲಿ ಪಟ್ಟಿಗಳ ಪರಿಶೀಲನೆ ನಡೆಯುತ್ತಿತ್ತು. ತಾಂತ್ರಿಕ ಬದಲಾವಣೆಗಳು. ಆನ್ಲೈನ್ ಡಿಬಿಟಿ ವ್ಯವಸ್ಥೆಯಲ್ಲಿ ಕೆಲವು ತಾಂತ್ರಿಕ ನವೀಕರಣಗಳು ನಡೆದ ಕಾರಣ ಹಣ ಜಮಾವಣೆಯಲ್ಲಿ ವಿಳಂಬ ಉಂಟಾಗಿತ್ತು. ಖಾತೆಗೆ ಜಮಾವಾಗಲಿರುವ ಒಟ್ಟು ಪಿಂಚಣಿ ಮೊತ್ತ ಎಷ್ಟು? ಪ್ರಸ್ತುತ ಸರ್ಕಾರವು ಹಂತಹಂತವಾಗಿ ಅರ್ಹ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾಯಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಯಾವ ಯೋಜನೆಯಲ್ಲಿ ಎಷ್ಟು ಹಣ ಸಿಗಲಿದೆ? ವಿಭಿನ್ನ ವರ್ಗದ ಫಲಾನುಭವಿಗಳಿಗೆ ಸರ್ಕಾರದ ನಿಯಮಾವಳಿ ಪ್ರಕಾರ 1,200 ರೂಪಾಯಿ, 1,500 ರೂಪಾಯಿ, 1,180 ರೂಪಾಯಿ, 2,000 ರೂಪಾಯಿ ಹಾಗೂ ಸಂಪೂರ್ಣ ಅಂಗವೈಕಲ್ಯ ಹೊಂದಿರುವವರಿಗೆ 3,000 ರೂಪಾಯಿವರೆಗೆ ಮಾಸಿಕ ಪಿಂಚಣಿ ನಿಗದಿಯಾಗಿದೆ. ಈಗ ಜೂನ್ ಮತ್ತು ಜುಲೈ 2 ತಿಂಗಳ ಬಾಕಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುತ್ತಿರುವುದರಿಂದ ಅರ್ಹ ಫಲಾನುಭವಿಗಳ ಖಾತೆಗೆ 2,400 ರೂಪಾಯಿಗಳಿಂದ ಹಿಡಿದು 6,000 ರೂಪಾಯಿವರೆಗೆ ಒಟ್ಟು ಮೊತ್ತ ನೇರವಾಗಿ ಜಮಾವಾಗಲಿದೆ. ಈಗ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಾಗಿರುವುದರಿಂದ ಪಿಂಚಣಿ ಮೊತ್ತವನ್ನು 10%ನಿಂದ 15%ರಷ್ಟು ಏರಿಕೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಆದರೆ ಸದ್ಯಕ್ಕೆ ಈ ಬಾಕಿ ಇರುವ 2 ತಿಂಗಳ ಹಣವನ್ನು ಆದ್ಯತೆಯ ಮೇರೆಗೆ ಬಿಡುಗಡೆ ಮಾಡಲಾಗುತ್ತಿವೆ. ಹಣ ಬಿಡುಗಡೆಯಾಗುತ್ತಿರುವ 25 ಪ್ರಮುಖ ಜಿಲ್ಲೆಗಳ ವಿವರವಾದ ಪಟ್ಟಿ. ಈಗ ಹಂತಹಂತವಾಗಿ ಪಿಂಚಣಿ ಹಣ ಬಿಡುಗಡೆ ಪ್ರಕ್ರಿಯೆ ಚುರುಕುಗೊಂಡಿರುವ 25 ಪ್ರಮುಖ ಜಿಲ್ಲೆಗಳ ವಿವರವಾದ ಪಟ್ಟಿಯನ್ನು ನೋಡುವುದಾದರೆ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಚಿಕ್ಕಮಗಳೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಳಗಾವಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಮಂಗಳೂರು ದಕ್ಷಿಣ ಕನ್ನಡ, ಮಂಡ್ಯ, ರಾಮನಗರ, ವಿಜಯಪುರ, ಕಲಬುರ್ಗಿ, ಗುಲ್ಬರ್ಗ, ಬಾಗಲಕೋಟೆ, ಗದಗ, ಯಾದಗಿರಿ, ಉಡುಪಿ, ಶಿವಮೊಗ್ಗ, ತುಮಕೂರು. ನಿಮ್ಮ ಜಿಲ್ಲೆಯ ಹೆಸರು ಈ ಪಟ್ಟಿಯಲ್ಲಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಯ ವಹಿವಾಟನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳುವುದು ಉತ್ತಮ. ಬ್ಯಾಂಕ್ ಮತ್ತು ಎನ್ಪಿಸಿಐ ಮ್ಯಾಪಿಂಗ್ ನಿಯಮಗಳು. ಕಡ್ಡಾಯವಾಗಿ ಮಾಡಬೇಕಾದ ಕೆಲಸಗಳು. ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದರೂ ಸಹ ನಿಮ್ಮ ಖಾತೆಗೆ ಹಣ ಬಾರದಿರಲು ಮುಖ್ಯ ಕಾರಣ ಆಧಾರ್ ಸೀಡಿಂಗ್ ಮತ್ತು ಎನ್ಪಿಸಿಐ ಮ್ಯಾಪಿಂಗ್ ಇಲ್ಲದಿರುವುದು. ಆಧಾರ್ ಲಿಂಕ್ ಮತ್ತು ಆಧಾರ್ ಸೀಡಿಂಗ್ ನಡುವಿನ ವ್ಯತ್ಯಾಸ. ಆಧಾರ್ ಲಿಂಕ್ ಇದು ಕೇವಲ ನಿಮ್ಮ ಬ್ಯಾಂಕ್ ಖಾತೆಗೆ ಗುರುತಿನ ಚೀಟಿಯಾಗಿ ಆಧಾರ್ ಸಂಖ್ಯೆಯನ್ನು ಜೋಡಿಸುವುದು. ಆಧಾರ್ ಸೀಡಿಂಗ್ ಅಥವಾ ಎನ್ಪಿಸಿಐ ಮ್ಯಾಪಿಂಗ್ ಸರ್ಕಾರದಿಂದ ಬಿಡುಗಡೆಯಾಗುವ ನೇರ ನಗದು ವರ್ಗಾವಣೆ ಹಣವು ನಿಮ್ಮ ಖಾತೆಗೆ ಬರಲು ಬ್ಯಾಂಕ್ ಹಾಗೂ ಎನ್ಪಿಸಿಐ ವ್ಯವಸ್ಥೆಯ ನಡುವೆ ಸಂಪರ್ಕ ಕಲ್ಪಿಸುವುದು. ಇದು ಸಕ್ರಿಯವಾಗಿಲ್ಲದಿದ್ದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣವು ಬ್ಯಾಂಕ್ ಹಂತದಲ್ಲೇ ತಿರಸ್ಕೃತಗೊಂಡು ಮತ್ತೆ ಖಜಾನೆಗೆ ವಾಪಸ್ ಹೋಗುತ್ತದೆ. ಈ ಹಣ ನಿಮ್ಮ ಖಾತೆಗೆ ನಿರಂತರವಾಗಿ ಬರಲು ನೀವು ಏನು ಮಾಡಬೇಕು?
ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಮ್ಮ ಆಧಾರ್ ಕಾರ್ಡ್ ಮೂಲ ಪ್ರತಿ, ಜೆರಾಕ್ಸ್ ಪ್ರತಿ ಹಾಗೂ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ. ಬ್ಯಾಂಕ್ ಸಿಬ್ಬಂದಿಯ ಬಳಿ ನಿಮ್ಮ ಖಾತೆಗೆ ಎನ್ಪಿಸಿಐ ಆಧಾರ್ ಸೀಡಿಂಗ್ ಆಗಿದೆಯೇ ಎಂದು ಪರೀಕ್ಷಿಸಿ. ಖಾತೆ ಇನಾಪರೇಟಿವ್ ಅಥವಾ ಡಾರ್ಮೆಂಟ್ ಆಗಿದ್ದರೆ ತಕ್ಷಣವೇ ಇ-ಕೆವೈಸಿ ಫಾರ್ಮ್ ಭರ್ತಿ ಮಾಡಿ ಬೆರಳಚ್ಚು ಅಥವಾ ಬಯೋಮೆಟ್ರಿಕ್ ನೀಡಿ ನವೀಕರಿಸಿ. ಬ್ಯಾಂಕ್ನಲ್ಲಿ ಪ್ರಕ್ರಿಯೆ ಮುಗಿದ 48 ರಿಂದ 72 ಗಂಟೆಗಳಲ್ಲಿ ಸೀಡಿಂಗ್ ಸಕ್ರಿಯಗೊಳ್ಳುತ್ತದೆ. ಈ ಪ್ರಮುಖ ಮತ್ತು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಕುಟುಂಬದ ಹಿರಿಯರಿಗೆ, ನೆರೆಹೊರೆಯವರಿಗೆ ಹಾಗೂ ಪಿಂಚಣಿಯನ್ನೇ ನಂಬಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೆರವಾಗಿ. ಪಿಂಚಣಿ ಅರ್ಜಿ ಸ್ಥಿತಿ ಅಥವಾ ಯಾವುದೇ ಸರ್ಕಾರಿ ಯೋಜನೆಗಳ ಕುರಿತು ಗೊಂದಲವಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ದಿನನಿತ್ಯದ ಇಂತಹ ನೈಜ ಕೃಷಿ ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಆಯ್ಕೆ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.